ಆಭರಣ, ಹೂ ಪುಂಚಗಳಿಂದ ಮಾಡಿದ ಗಮಗಮಿಸುವ ತೋರಣ, ಇದಕ್ಕೆಲ್ಲ ನಮ್ಮ ನಿಷ್ಕಲ್ಮಶವಾದ ಅಜರಾಮರವಾದ ಪ್ರೀತಿಯೇ ಕಾರಣ. ಹಾಯ್ ಸಂಜಯ್. ಹಾಯ್ ವಿಜಯ್, ಹೇಗಿದೆಯಾ ಸಂಜಯ್? ನಾನ್ ಚೆನ್ನಾಗಿದ್ದೀನೋ, ನೀನ್ ಹೇಗಿದೆಯೋ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಸಂಜಯ್. ಅಂದಾಗೆ ಸಂಜಯ್, ಏನು ಒಬ್ನೇ ನಿಂತು ಇಲ್ಲೇನ್ ಮಾಡ್ತಾ ಇದೀಯೋ? ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದೀಯಾ ಸಂಜಯ್? ಹೌದು ಕಣೋ ವಿಜಯ್, ನನ್ನ ಮನಸ್ಸಿಗೆ ಹತ್ರ ಅವನೇ ನನ್ನ ಆಪ್ತ ಮಿತ್ರ. ಆ ನನ್ನ ಆಪ್ತ ಮಿತ್ರನಿಗೋಸ್ಕರನೇ ಕಾಯ್ತಾ ಇದ್ದೀನಿ ಕಣೋ. ಅಲ್ಲ ಕಣೋ ಸಂಜಯ್, ನನಗೆ ಗೊತ್ತಿಲ್ದಿರ ನಿನ್ನ ಆಪ್ತ ಮಿತ್ರ ಯಾರಪ್ಪ? ಲೋ ವಿಜಯ್, ನೀನೇ ಕಣೋ ನನ್ನ ಆಪ್ತ ಮಿತ್ರ. ವಿಜಯ್, ಸೋಲುವ ಸಂದರ್ಭದಲ್ಲಿ ನನ್ನ ಜೊತೆಗಿರ್ತೀಯ, ದುಃಖದಲ್ಲಿ ಸದಾ ನನಗೆ ನೆನಪಾಗ್ತೀಯ. ಲೋ ವಿಜಯ್, ನಿಜಕ್ಕೂ ನಿನ್ನಂತ ಸ್ನೇಹಿತರನ್ನು ಪಡೆಯೋಕೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೀನಿ ಕಣೋ, ಪುಣ್ಯ ಮಾಡಿದ್ದೀನಿ. ಇಲ್ಲ ಸಂಜಯ್, ಇಲ್ಲ. ನಿನ್ನಂತಹ ಪ್ರಾಣ ಸ್ನೇಹಿತನನ್ನ ಪಡೆದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಕಣೋ. ಈ ಭೂಮಿ ಎಂಬ 2 ಅಕ್ಷರದಲ್ಲಿ ಮರಣ ಎಂಬ 3 ಅಕ್ಷರ ಬರುವ ತನಕ ಈ ಗೆಳೆತನ ಎಂಬ 4 ಅಕ್ಷರದೊಂದಿಗೆ ಎಂದೆಂದಿಗೂ ಶಾಶ್ವತವಾಗಿರಬೇಕು ಮಿತ್ರ. ಹೌದು ವಿಜಯ್, ನಮ್ಮೊಳಗಿನ ಈ ಸುಮಧುರ ಸ್ನೇಹ ಸದಾಕಾಲ ನಗುತ್ತಿರಬೇಕು ಗೆಳೆಯ. ಮರುಜನ್ಮ ಹೊಂದಿದ್ದರೆ ನಾವಿಬ್ಬರು ಮತ್ತೆ ಇಲ್ಲಿಯೇ ಹುಟ್ಟಿ ನಮ್ಮ ಸ್ನೇಹದ ಸೇತುವೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕೆಂಬುದೇ ನನ್ನ ಆಸೆ ಕಣೋ. ಹೌದು ಸಂಜಯ್. ಸಂಜಯ್, ಪ್ರತಿದಿನ ಆರಂಭವಾಗುವುದು ಕೆಲವು ನಿರೀಕ್ಷೆಗಳೊಂದಿಗೆ, ಆದರೆ ಪ್ರತಿನಿತ್ಯ ಮುಕ್ತಾಯವಾಗುವುದು ಕೆಲವು ಅನುಭವಗಳೊಂದಿಗೆ ಮಾತ್ರ. ಸಂಜಯ್, ನಿನ್ನ ಸ್ನೇಹ ಆರಂಭವೇ ಹೊರತು ಮುಕ್ತಾಯವಲ್ಲ ಸಂಜಯ್. ಸಂಜಯ್, ಅಂದ ಹಾಗೆ ಇವತ್ತು ನೀನು ಏನೋ ಒಂದು ಮರೆತಿರ್ಬೇಕಣೋ. ಅಲ್ಲ ಕಣೋ ವಿಜಯ್, ನನ್ಗೆ ನೆನಪಿಲ್ಲ, ಅದೇನಂತ ನೀನು ಹೇಳ ನೋಡೋಣ. ಅಯ್ಯೋ ಪೆದ್ದ, ಇವತ್ತು ನೀನು ಹುಟ್ಟಿದ ದಿನ ಕಣೋ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೆಳೆಯ. ಥ್ಯಾಂಕ್ ಯು ಕಣೋ ವಿಜಯ್, ನನ್ನ ಹುಟ್ಟಿದ ಹಬ್ಬದ ದಿನವನ್ನು ನಾನೇ ಮರ್ತಿದ್ದೆ ಕಣೋ. ಆ ದಿನವನ್ನು ನೆನೆಸಿದ್ದಕ್ಕೆ ತುಂಬಾ ಸಂತೋಷ ಕಣೋ ವಿಜಯ್. ನೀನು ಹೀಗೆ 106 ಕಾಲ ಸುಖವಾಗಿ ಬಾಳಬೇಕೆಂಬುದೇ ಈ ನಿನ್ನ ಗೆಳೆಯನ ಒಂದು ಚಿಕ್ಕ ಆಸೆ ಕಣೋ. ಅಂದಾಗೆ ನಿನ್ನ ಹುಟ್ಟುಹಬ್ಬಕ್ಕೆ ನನ್ನ ಕಡೆ ಒಂದು ಚಿಕ್ಕ ಒಂದು ಕಾಣಿಕೆ ತೆಗೆದುಕೋ ಗೆಳೆಯ. ಹೌದಾ ಗೆಳೆಯ? ಸಂತೋಷ ಕಣೋ ವಿಜಯ್. ಹೀಗೆ ನಮ್ಮಿಬ್ಬರ ಸ್ನೇಹ ಯಾವುದೇ ಬಿರುಗಾಳಿಗಾಗಲಿ ಯಾವುದೇ ಚಂಡಮಾರುತಕ್ಕಾಗಲಿ ಕುಗ್ಗದೆ ಒಡೆಯದೆ ಸದಾಕಾಲ ನಗುತ್ತಿರಬೇಕು ಗೆಳೆಯ. ನಿನ್ನ ಆಸೆಯೇ ನನ್ನ ಆಸೆ ಸಂಜಯ್. ನಮ್ಮ ಸ್ನೇಹ ಯಾವುದಕ್ಕೂ ಅಂಜದೆ ಅಳುಕದೆ ಶಾಶ್ವತವಾಗಿರಬೇಕು. 106 ಕನಸುಗಳಿಂದ ಸಾವಿರಾರು ನಂಬಿಕೆಯಿಂದ ಸೃಷ್ಟಿಯಾದ ನಿನ್ನ ಸ್ನೇಹ ಯಾವುದೇ ಕಲ್ಮಶ ಮನಸ್ಸುಗಳಿಂದ ಹತ್ತಿರ ಬಂದರೂ ನಾವು ದೂರ ಹೋಗುವುದು ಬೇಡ ಗೆಳೆಯ. ಸಂಜಯ್, ಅಂದಾಗೆ ನೀನು ಏನ್ ಅದೃಷ್ಟಶಾಲಿನಪ್ಪ. ಏನು, ನಾನು ಅದೃಷ್ಟಶಾಲಿನ? ನೀನೇನ್ ಹೇಳ್ತಿದ್ಯೋ ವಿಜಯ್? ಹೌದಪ್ಪ, ನೀನು ತುಂಬಾನೇ ಅದೃಷ್ಟಶಾಲಿ. ತೆಗೆದುಕೊಳ್ಳು, ಇದು ಆ ದಿವ್ಯಳು ನಿನಗೆ ಬರೆದಿರುವ ಲವ್ ಲೆಟರ್. ಇದು ತೆಗೆದುಕೊಳ್ಳು, ಇದು ಆ ಕೆಳಗು ಮನೆ ಗೀತ ಬರೆದಿರುವ ಲವ್ ಲೆಟರ್. ಅವರಿಬ್ಬರು ನಿನ್ನ ಮೇಲೆ ಹುಚ್ಚು ಪ್ರೀತಿ, ಹುಚ್ಚು ವ್ಯಾಮೋಹ. ನೀನಿಲ್ಲದೆ ಅವರಿಲ್ಲ, ಆದರೆ ಅವರಿಗೆ ನಿನ್ನ ಬಳಿ ಬಂದು ಹೇಳಲು ಧೈರ್ಯವಿಲ್ಲ. ಹಾಗಾಗಿ ನನ್ನ ಬಳಿ
ಕಳಿಸಿಕೊಟ್ಟಿದ್ದಾರೆ ಕಣಗೆಳೆಯ. ನೋಡು ವಿಜಯ್, ಪ್ರೀತಿ ಅಂದ್ರೆ ಸಿಕ್ಕ ಸಿಕ್ಕ ಭಕ್ತರಿಗೆ ಹಂಚುವ ದೇವರ ಗುಡಿಯ ಪ್ರಸಾದ ಅಲ್ಲ ಕಣವು. ಅದು ಎರಡು ಹೃದಯಗಳ ಮಿಲನ, ಅಂದರೆ ಕಣ್ಣಲ್ಲಿಯೇ ಹುಟ್ಟಿ ಮನಸ್ಸಲ್ಲೇ ಬೆಳೆಯೋ ಮೌನದ ಸಂಭಾಷಣೆಯೇ ಪ್ರೀತಿ ಕಣವು. ಅಲ್ಲ ಕಣ ಸಂಜಯ್, ಇಷ್ಟೊಂದು ಜನ ಹುಡುಗಿರು ನಿನಗೆ ಲವ್ ಲೆಟರ್ ಕೊಟ್ರು, ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದೆಯಲ್ಲ ಸಂಜಯ್. ಸಂಜಯ್ ಬಾರೋ ಇಲ್ಲಿ. ಇಷ್ಟೊಂದು ಜನ ಹುಡುಗಿರು ಲವ್ ಲೆಟರ್ ಕೊಡ್ತಿದ್ರಲ್ಲ, ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ನಿನ್ನ ಹೃದಯ ಎಂಬ ಸಿಂಹಾಸನದಲ್ಲಿ ಯಾರಾದರೂ ಆಸೀನರಾಗಿದ್ದಾರೆಯಾ ಸಂಜು ಮಹಾಪ್ರಭುಗಳೇ? ವಿಜಯ್, ನೀನು ನನ್ನ ಆಪ್ತ ಮಿತ್ರ, ನಿನ್ನ ಹತ್ರ ನನ್ಗೆ ಯಾಕೋ ಮುಚ್ಚುಮರೆ. ನೋಡು ವಿಜಯ್, ನಾನೊಂದು ಹುಡುಗಿನ ತುಂಬಾ ಮನಸಾರೆ ಇಷ್ಟಪಟ್ಟಿದ್ದೀನಿ ಕಣೋ. ಅವಳನ್ನಲ್ಲದೆ ಈ ನನ್ನ ಮನಸ್ಸು ಮತ್ಯಾವ ಹುಡುಗಿಯನ್ನು ಬಯಸ್ತಾ ಇಲ್ಲ. ಅವಳ ಹೆಸರು ಕಾವೇರಿ ಅಂತ ಕಣೋ ವಿಜಯ್. ಕಳ್ಳ ಅಲ್ಲ ಸಂಜಯ್, ನಿನ್ನಂತ ಹುಡುಗನನ್ನ ಪಡೆಯಕ್ಕೆ ಆ ಹುಡುಗಿ ತುಂಬಾ ಅದೃಷ್ಟ ಮಾಡಿದ್ದಾಳೆ ಕಣೋ. ರಾಜು ಬಾರ ಇಲ್ಲಿ. ಅಲ್ಲ ಕಣ, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ಕಾವೇರಕ್ಕ ಓದ್ಕೊಂತಿದ್ಲು, ಪೆನ್ ತಮ್ಮ ಅಂತ ಅಂಗಡಿ ಕಳಿಸಿದ್ರು, ಹೋಗ್ತೀಯ ಮಾಮ. ಹೌದಾ? ಮತ್ತೆ ಮನೆಯಲ್ಲಿ ನಿಮ್ ಕಾವೇರಕ್ಕ ಒಬ್ಳೇ ಇದ್ದಳು ಅಥವಾ? ಇಲ್ಲ ಮಾಮ, ಕಣವರಲ್ಲ ಎಲ್ಲ ಬಿಟ್ಟವರು. ಹೌದಾ? ಸರಿ ಕಣ ರಾಜು, ಹುಷಾರ್ ಕಣ, ಬಾಯ್. ಸಂಜಯ್, ಇದು ಬೇಕಿತ್ತು ಆಕ್ಚುಲಿ ನೋಡಕ್ಕೆ. ಇದು ನಿನ್ನ ಪ್ರೀತಿನ ಹೇಳ್ಕೊಳಕ್ಕೆ ಸುಸಮಯ. ಅವಳು ನಿನ್ನ ಪ್ರೀತಿನ ಒಪ್ಕೊಂತಾಳೆ ಅನ್ನುವ ನಂಬಿಕೆ ನನಗಿದೆ ಗೆಳೆಯ. ಬಾ ಹೋಗೋಣ. ಗೆಳೆಯ, ಹೋಗೋಕ್ಕೂ ಮುಂಚೆ ಆ ಬಾಲ್ಯದಲ್ಲಿ ಮಾಡ್ತಾ ಇದ್ವಲ್ಲ ನೃತ್ಯ ನೆನಪಿದೆಯಲ್ಲ ನಿನ್ಗೆ? ಚೆನ್ನಾಗಿದೆ. ಸರ್ಜಮ್ಮ ಟೀಚರ್ ಕೊಟ್ಟಿದ್ದು ನೆನಪಿದೆ. ಬಾ ಮತ್ತೆ ಶುರು ಮಾಡೋಣ. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ
ಹೊಡೆದೇರಿ. ಆದ್ರೂ ಏನಾಗ್ಲಿಡ್ರಿ, ಈ ನಮ್ಮ ಪಂಚಾಯತಿಯವ್ರ ಭಾಗ್ಯತೆ ಅಯ್ಯ ನನ್ನ ತುಸ ಐತೆ ಬಂದು ಹೊಡ್ಕೊಡಲಿ ಅಂತ ಒಳ್ಳೆಯನ ಅಂತ ಹೋದೇರಿ. ನಂದು ಈಟು ಇದ್ದು ಇಟೇ ಹೊಡೆದೆ. ಅದೇ ರೀ ನಂದು ಒಂಟುಗಳ ಮಡಿಕೆ ಕೂಡ ಈಟು ಇತ್ತು ಇಟೇ ಈಗ ನೋಡಿ ಅದು ತೊಟ್ಟಿ ಸಂಬರಕ್ಕೆ ವೈದ್ಯಕರಿಗೋ ಇಲ್ಲ ಅಂಗಡಿಗರಿಗೋ ಹೋಗ್ಬೇಕು. ಎಂಥ ಪರಿಸ್ಥಿತಿ ಬಂದೈತಿ. ರಾಮಾಚಾರಿ ಇದ್ದ ಮನೆ ಕಿಕ್ಕಿದ್ವಿ. ನಮ್ಮೂರ ಮಾದೇಶಿ ಹಣ್ಣಾದ್ರು ಮನುಷ್ಯರು ನೋಡ್ರಿ ವಾರ್ಯಾಗಾದ್ರು ಹೋಗ್ತವೆ. ನೀನೇನಲ್ಲಿ ಅವಕಿನ್ನ ಕಡೆ ಆದಲ್ಲಿ ಎಲ್ಲರ ನಿಮ್ಮ ಮಾವ ಎಲ್ಲರ ನಿಮ್ಮ ಮಾವನ ಅದೇನಲ್ಲಿ ಅದೇನು ನನ್ನ ಒಡೆಯಲೇ ಹೊಡಿಯೋ ನನ್ನ ಒಡೆಯಲೇ ಹೊಡಿಯೋ ಅಂತ ಇಷ್ಟೊಂದು ಜನಗಳು ಮಂದೆ ಊರಿಗೆಲ್ಲ ಕೇಳ್ಸಂಗೆ ಗಂಟ್ಲರ್ಕೊಂಡು ಕೂಗ್ತಿದೆ ಅಲ್ಲಿ. ಅದೇನು ನಿಂದು ಹೊಡಿಬೇಕಲ್ಲಿ ಅಲ್ಲ ನಿನಗೇನು ಕಿವಿ ಕೆಪ್ಪಾಗಿ ನಾ ಹೇಳಿದ್ದು ಹೊಡಿ ಅಂತಲ್ಲ, ತಡಿಯಲೇ ತಡಿ ಅಂತ. ಹೌದನಿಲ್ಲ ಮಾಡಿ ನಾ ಬೇರೆ ಬೆಳಗಿದ್ದ ಬ್ಯಾಸ ಹೊಡೆದು ಸುಸ್ತಾವ್ದಿದ್ದ ಮಡಿಕೆನೆ ಮುರಿದೋಗ್ಬಿಡಿ. ನಿಂಗೆ ಹಂಗೆ ಕಣಲ್ಲೇ ಕೇಳಿಸಿದ್ದು ನನ್ನ ಹೊಡೆಯಲೇ ಹೊಡಿ ಅಂತಾನೆ ಕಣ ಕೇಳಿಸಿದ್ದು. ಓಹೋ ಎಲ್ಲ ಕೆಪ್ಪನ ಮಗ ಇದ್ದಂಗ ಹೆಂಗು ಚಂದಾಗಿ ಬ್ಯಾಸ ಹೊಡೆಯೋದಾಗ ಹೆಂಗು ಬಹಳ ವರ್ಷದಿಂದ 8 ವರ್ಷದಿಂದ ಬೀಳ್ಬಿದ್ರು ನಾನು ಹೊಲನ ಚಂದಾಗಿ ಏದ್ಬಿಟ್ಟು ಚೆನ್ನಾಗಿ ಹೊಲದಾಗ ಎಲ್ಲ ಬಸ್ ಅಲ್ಲ ಬಿಡಿ ಅಂತ ತಿರ್ಕೊಂಡು ಏನೋ ಯೋಚನೆ ಮಾಡಂಗ ಇದೆಯಲ್ಲ. ಹಾ ಅಲ್ಲಿ ಕೆಪ್ಪನ್ ಕಡೆ ಅಂದಾಗೆ ಚೆಲುವಾಪುರದ ಚೆಲುವೆ ನಿನ್ನ ಹೆಸರೇನ ಮಣಿ? ನನ್ನ ಹೆಸರು ಕಾಮಾಕ್ಷಿ ಅಂತ. ಕಾಮು ಆಕ್ಷಿ ಅದೇ ಕಾಮು ಆಕ್ಷಿ ನಮ್ಮ ಅಪ್ಪ ಇಕ್ಕಿದ್ದ. ನಮ್ಮ ಅಪ್ಪಗ ಮಾವ ಇಕ್ಕಿರ್ಲಿ ನಮ್ಮ ಅವ್ವ ಸೇರ್ಸ್ಕೊಂಡು ಇಕ್ಕಿದ್ಲು. ಮಾವ ನಿಮ್ಮಪ್ಪ ಇಬ್ಬರು ಸೇರ್ಸ್ಕೊಂಡಿದ್ದೀರಿ. ಅದಕ್ಕ ಎಲ್ರು ಪ್ರೀತಿಯಿಂದ ಕಾಮು ಅಂತ ಕರೀತಾರ. ಅಂದಾಗ ನಿನ್ನ ಹೆಸರೇನು? ಸಿಡುಕೂತಿ ಸಿಂಗಾರಪ್ಪ. ಏ ಕಾಮು ಈ ಸ್ವಲ್ಪ ಜನ ಅದಾರೆ ಅವ್ರ ಮುಂದೆ ಹೇಳಕ್ ನನ್ ಯಾಸ್ಕೆ ಆಗುತ್ತೆ. ಒಂದ್ ದಿವ್ಸ ಎತ್ತಕ್ಕೆ ಬಾರಿಲಿ ಎತ್ಬಿಟ್ಟು ಕೆಳಕ್ ಬಿಟ್ಟ ಜನ ಅದಾರೆ. ಏನ್ ಇನ್ನೊಸಿ ಎತ್ತು ಬಾ ಇನ್ನೊಸಿ ಬಾ ಕಾಮು. ನನ್ನ ಹೆಸರು ಪಾಂಡರಾಜು ಅಂತ. ಈ ನನ್ನ ಸಾಸ್ಯಾರಲ್ಲ ಪಾಂಡು ಮಾವ ಅಂತ ಕಟ್ಗೆ ನಿಂತ್ಬಿಡ್ತದಪ್ಪ ಮಾವ. ಮಾವ ಅಲ್ಲಲೇ ಮಾವ ಮಾವ ಈ ಮಾವ ಅಲ್ಲ ಮಾವ ಮಾವ ಅಂತ ಮಾವ ಅಂದಿದ್ದ ನಾನು. ಹೌದೇನು? ಹಂಗಾದ್ರೆ ನೀ ಹೆಂಗ ಬ್ಯಾಸಾಯ ಮಾಡೋಣ ಅಂದಾಗಾಯ್ತು. ನಂದು ಸ್ವಲ್ಪ ಹೊಲ ಬೀಳ್ಬಿಟ್ಟೈತಿ, ಬಹಳ ದಿನ ಆಗೈತಿ, ಬ್ಯಾಸಾಯನ ಮಾಡಿಲ್ಲ. ನೀನೇ ಯಾರು ಮಾಡ್ರ ಪುಣ್ಯಗಿನ ಬರ್ತತ ಹೆಂಗ ಅಂತ. ಅಲ್ಲಿ ಕಾಮು ನೀನ್ ನೋಡಿ ಮಾಡು ಅಂದ್ರೆ ನಾವು ಬಿಡ್ತೀವಿ ಮಾಡ್ತೀವಿ. ಹಂಗೆ ನಮಗ ಮಾಡಿನ ಹಿಂಗಾಗಿದ್ದೀನಿ. ಅದೇ ಹೊಲ ಹೊಲನ ನೀನ್ ನೋಡಿ ಮಾಡು ಅಂದ್ಮೇಲೆ ನಾವು ಮಾಡೇ ಮಾಡ್ಬಿಡ್ತೀವಿ. ಅಂದಾಗೆ ಕಾಮಾಕ್ಷಿ ನೀನ್ ಹೊಲ ಬೀಳ್ಬಿದ್ದು ಎಷ್ಟು ವರ್ಷ ಆಗಿರೋದು? 8 ವರ್ಷ ಅಷ್ಟೇ ಆಗಿರೋದು. 8 ವರ್ಷ ಆದ್ರೂ ನಮ್ಮ ಊರಾಗ ಬಹಳ ಜನ ಬ್ಯಾಸಾಯ ಮಾಡೋದಾರ. ನಾ ಯಾಕೆ ಮಾಡಿಸ್ಕೊಂಡಿಲ್ಲ, ನೀನು ಕೂಡ ನಾ ಮಾಡಿಸ್ಕೋಬೇಕು. 8 ವರ್ಷ ಯಾರ್ಯಾರು ಮಾಡಿಲ್ಲ ಅದಿ ಹಾಕಲಿ ಸಮಸ್ಯೆ ಇಲ್ಲ. ಯಾಕೆ ಎಲ್ಲಾರ್ದು ಮಡಕೆ ಮುರಿದೋಗೈತಿ, ಎಲ್ಲಾರ್ದು ಮಂಡಾಗೈತಿ. ಮಾಡಿಸ್ಕೊಂಡು ಹೋಗು ಒಂದು ಮತ್ತೆ ನಾನು ಹೌದಾ ನಿಂದು ಸೂಪ್ ಐತೆ ಬಂದೆ ಮತ್ತೆ ಹಾಗಾದ್ರೆ ತಡ ಯಾಕ ಹೊಡೆ ಹೇಳಲಿ ನಿಮ್ಮ ಅವನ ಹೇಳ್ತಿ ತಡಿ ಅವ್ನ. ಸರಿ ಆಯ್ತು ಕಾಮಾಕ್ಷಿ, ನಿನ್ನ ಹೊಲ ಬೇಸಾಯ ಮಾಡೋಣ ಅಂದಂಗೆ ನಿನ್ನ ಹೊಲದಾಗಿರ
ಈ ಗಿಡ ಗಂಟೆ ಸಣ್ಣ ಹುಟ್ಟಿರ್ತಾವಲ್ಲ ಎಂಟು ವರ್ಷದ ಬೀಳ್ಬಿದ್ದೈತಂದಲ್ಲ ಸಣ್ಣ ಗಿಡ ಗಂಟೆ ಹುಟ್ಟಿರ್ತಾವ ಅವನ್ ಅವಾಗ ಕಟ್ ಮಾಡಿ ಕೇಳಿದೆ ಹೆಂಗೆ ನೀನೇನು ಯೋಚನೆ ಮಾಡ್ಬೇಡ ನಾವು ಅವಾಗ ಕ್ಲೀನ್ ಮಾಡ್ಬಿಡ್ತೀವಿ ಕ್ಲೀನ್ ಮಾಡಿ ನಿಮ್ಮಂತ ಬ್ಯಾಸಾಯ ಮಾಡಕ್ಕೆ ಅದೇನು ಇದೆ ಅಲ್ಲ ಬ್ಯಾಸಾಯ ಮಾಡಕ ಗಿಡ ಗಂಟೆಗಳು ಬೆಳೆದಿರ್ತಾವಲ್ಲ ನೀನೆಲ್ಲ ಹಿಡ್ಗುದೆ ತಳ ಕತ್ತರಿಸಿ ನೀನೇನು ಯೋಚನೆ ಮಾಡ್ಬೇಡ ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ ಹೌದೇನ ಕಮತಿ ಅಪ್ಪ ಭಗವಂತ ಅಥವಾ ಭಗವಂತ ಇತ್ತಾಗ ಅಪ್ಪ ಭಗವಂತ ಕಂಡವ್ರು ಹೆಂಗಸ್ರು ಕಂಡವ್ರು ತಮ್ಮ ಹೊರಗೊಂಡ ಅವಾಗ ಕ್ಲೀನ್ ಮಾಡ್ಕೊಂಡಿದ್ರೆ ನಮ್ಮಂತ ಬ್ಯಾಸಾಯ ಹೊಡೆಯವರಿಗೆ ಸಲೀಸಾಗಿರುತ್ತೆ ನೋಡಿ ಅಂದಂಗೆ ಕಾಮಾಕ್ಷಿ ನಂದೊಂದು ಕಂಡೀಷನ್ ಐತೆ ನೋಡಲಿ ಏನಿಲ್ಲಲಿ ನಂದೊಂದು ಓರಿ ಐತಲ್ಲ ಓರಿ ಐತೆ ಒಳಗೈತೆ ಆ ಓರಿ ನಿಮ್ಮಂತವ್ರು ನೋಡಿರೋ ಒಂದೊಂದ್ಸರಿ ಗೊಂದಲ ಬರ್ಬೋದಲ್ಲಿ ಬದುಕಂತ ಹೆಂಗ್ ಗೊಂದಲ ಬರ್ಬೋದು ಲೇ ಪಾಂಡು ಇದೇನಲೇ ನಿನ್ನವರಿ ಈ ಪಾಟಿ ಜ್ವರ ನುಗ್ಗತ್ತಿ ಅಂತ ಕೇಳಿ ನಮ್ಮ ಬೇಸರ ಮಾಡಬಾರ್ದಲ್ಲಿ ನೀನ್ ಸರಿ ಬಿಡು ಪಾಂಡ ನಿನಗೇನ್ ಬೇಸರ ಮಾಡಂಗಿಲ್ಲ ಆದ್ರೆ ಒಂದೇ ಒಂದ್ ಮಾತು ಅದೇನ್ ಹೇಳ ನಮ್ ಓಲ ಭಾರಿ ಗಡ್ಸಗೈತಿ ನಿನ್ ಹೋರಿ ಕಟ್ಮಸ್ತದ ಹೆಂಗ ಏ ಕಾಮ ನೋಡಿ ಹೇಳವ್ರು ಕೇಳಿಲ್ಲ ಹೊಲ ಉಳಕ್ಕೆ ಅದರಲ್ಲ ಈ ನಮ್ಮ ಮಿಟ್ರಿ ಮಾಮ ಕೇಳು ನಮ್ಮ ಮಾವನ ಕರುಗಳಾದ್ರು ಅವನ್ ಕುಳ ಮಾತ್ರ ಹೋಯ್ತಲಿ ಅಂತ ಸೂಪ ಕುಳಿಕೊಂಡ್ಬಿಟ್ರೆ ಹೊಲ ಬಗಲ್ ಹೋಗ್ತಿರ್ಬೇಕು ನೀನ್ ಯೋಚನೆ ಮಾಡ ಮಾಡ್ಕೊಡ್ತೀನಿ ನೋಡೋಣ ಅದೇ